ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಬ್ಯಾಡಗೆ ಮೆಣಸಿನಕಾಯಿ ಬಜ್ಜಿ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಯೂಸಲಿ ಬಜ್ಜಿ ಮೆಣಸಿನಕಾಯಿ ಎಲ್ಲರೂ ಬಜ್ಜಿನ ಮಾಡಿರ್ತಾರೆ. ಸೊ ನಾನು ಇವತ್ತು ಹೊಸದಾಗಿ ಬ್ಯಾಡಗೆ ಮೆಣಸಿನಕಾಯಿ ಯಾವ ಥರ ಇರುತ್ತೆ, ಬಜ್ಜಿ ಯಾವ ಥರ ಮಾಡ್ಬೋದು. ನಾನಿಲ್ಲಿ ಫಸ್ಟು ಮೊದಲಿಗೆ ಸ್ವಲ್ಪ ಸಾಲ್ಟ್ನ ಹಾಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು, ಎಷ್ಟು ಬೇಕೋ ಅಷ್ಟು. ಅದಾದ ನಂತರ ನಾನಿಲ್ಲಿ ಏನು ಹಾಕೊತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್, ಇಲ್ಲಿ ನಾನು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ತೊಗೋಬೋದು. ಸ್ವಲ್ಪ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಲೈಟಾಗಿ. ಅಕ್ಕಿ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನಂತರ ಇಲ್ಲಿ ನಾನು ಸ್ವಲ್ಪ ಎಲ್ಲರೂ ಯೂಸಲಿ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾರೆ ಬಜ್ಜಿ ಮೆಣಸಿನ್ಕಾಯಿಗೆ, ಆದರೆ ನಾನಿಲ್ಲಿ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಫ್ರೆಂಡ್ಸ್, ಇದು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿರೋದು. ಸೊ ಹಾಗಾಗಿ ಆ ಮೆಣಸಿನ್ಕಾಯಿನೇ ಖಾರ ಆಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡ್ತಿಲ್ಲ. ನಿಮಗೆ ಖಾರದ ಅವಶ್ಯಕತೆ ಇತ್ತು ಅಂದರೆ ನೀವು ಸ್ವಲ್ಪ ಆ್ಯಡ್ ಮಾಡಿಕೊಡಿ ಅಚ್ಕಾರದ ಪುಡಿ. ನಾನಿಲ್ಲಿ ಮೆಣಸಿನ್ಕಾಯಿನೇ ಸ್ವಲ್ಪ ಖಾರ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಾದ ನಂತರ ಕಡಲೆ ಹಸಿಟ್ಟು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಅದು ಹುಂಡೆ ಇರುತ್ತಲ್ವ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ತಿರ್ಕೊತೀನಿ ಫ್ರೆಂಡ್ಸ್, ಅದು ಹುಂಡೆ ಎಲ್ಲ ಹೋಗುವಾಗ. ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ. ಯಾಕಂದರೆ ಇದು ಆ್ಯಡ್ ಮಾಡುವಾಗ ಜಾಸ್ತಿ ನೀರಾಕಿ ಆ್ಯಡ್ ಮಾಡಿದ್ರೆ ಅದು ಗಂಟು ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಅದಕ್ಕೆ ನೋಡಿಕೊಂಡು ಹದವಾಗಿ ನಾವಿಲ್ಲಿ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನಾವು ಒಂದೇ ಸಲ ಆ್ಯಡ್ ಮಾಡಿಬಿಟ್ರೆ ಗಂಟು ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು ಗಂಟು ಬರದೇ ಇರೋ ಥರ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಸ್ವಲ್ಪನೇ ನೋಡಿಕೊಂಡು ನಾವು ವಾಟರ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು, ಇಲ್ಲಿ ನೋಡಿ ಒಂದು ಮೆಣಸಿನ್ಕಾಯಿನ 2 ಪಕ್ಲ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಇದಕ್ಕೆ ಸ್ವಲ್ಪ ನಾನು ಲೈಟಾಗಿ ಸಾಲ್ಟನ್ನ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಹಸಿಟ್ಟಿಗೂ ಹಾಕ್ಕೊಂಡಿರ್ತೀವಿ, ಇದಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕಡಾಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಆಗಲೇ ಹಸಿಟ್ಟನ್ನ ಕಲಿಸ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಮೆಣಸಿನ್ಕಾಯಿನ ಈ ಥರ ಸುತ್ತಿ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಮೆಣಸಿನ್ಕಾಯಿಗೆ ನೆಕ್ಸ್ಟ್ ಇದನ್ನು ಬಾಣಲಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಒಂದೊಂದೇ ನಾನು ಒಳಿಸಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಬಾಣಲಿಗೆ. ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು, ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಡೋದ್ರಿಂದ ಒಂದು ಬೆಂದಿರುತ್ತೆ, ಒಂದು ಬೆಂದಿರಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಬೆಂದಿದೆ. ಈಗ ನಾನು ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಬ್ಯಾಡಗೆ ಮೆಣಸಿನ್ಕಾಯಿನ ಬಜ್ಜಿ. ಹೇಗಿದೆ ತಿಂದು ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.